ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸಾಕಷ್ಟು ಗೊಂದಲಗಳು ಇದ್ವು. ಅದನ್ನ ಸುಮಾರು ಒಂದು ವಾರದಿಂದ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲಿಕೇಶನ್ ತಗೊಂತಾ ಇರ್ಲಿಲ್ಲ. ಈ ಒಂದು ಅಪ್ಲಿಕೇಶನ್ ತಗೊಂತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ನೇಮ್ ಮಿಸ್ ಮ್ಯಾಚ್ ಆದ್ರೆ, ಒಂದು ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಆದ್ರೆ ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಆಗ್ತಿರ್ಲಿಲ್ಲ. ಈ ಸಮಸ್ಯೆನ ಸುಮಾರು 2-3 ಸತಿ ಹೋಗಿ ಕೆಇ ಮನವಿ ಕೊಟ್ಟಿದ್ವಿ. ನಿನ್ನೆ ಒಂದು ಏನು ಲೆಟರ್ ಕೊಟ್ಟಿದ್ವಿ, ಬರೀ 2 ದಿನ ಟೈಮ್ ಕೊಟ್ಟಿದ್ವಿ. ನಿನ್ನೆ ಇವತ್ತು 2 ದಿನದಲ್ಲಿ ಸರಿಪಡಿಸಿಲ್ಲ ಅಂತಂದಿದ್ರೆ 100% ನಾಳೆ ಕೆಇಎ ಮುಂದೆ ಒಂದು ದೊಡ್ಡ ಮಟ್ಟ ಹೋರಾಟ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಿ. ಬಟ್ ಆದ್ರೆ ಇವತ್ತು ಕೆಇಎ ಮುಖಾಂತರ ಇವತ್ತು ಸರಿಪಡಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೆಇಎ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ಪ್ರಸನ್ನ ಕುಮಾರ್ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಮತ್ತೆ ಪ್ರತಿಯೊಂದು ಆಸ್ಪಿರೆಂಟ್ಸು ತುಂಬಾ ಸಿನ್ಸಿಯರ್ ಆಗಿ ಓದ್ಕೊಡಿ, ಕಷ್ಟ ಬಿದ್ದು ಓದ್ಬೇಕು. ಯಾಕೆಂತಂದ್ರೆ ಈಗ ವೆರಿ ಶಾರ್ಟ್ ಟೈಮ್ ಅಲ್ಲಿ ಎಕ್ಸಾಮ್ ಇರೋದ್ರಿಂದ ಕಷ್ಟಪಟ್ಟು ಓದಿ ಎವ್ರಿ ಡೇ ಮಿನಿಮಮ್ 1000 ಕ್ವಶನ್ಸ್ MCQ ಸಾಲ್ವ್ ಮಾಡಿ ಈ ಒಂದು ಎಕ್ಸಾಮ್ಸ್ ಪಾಸ್ ಆಗಿ. ಯಾಕೆಂದ್ರೆ ಸುಮಾರು ವರ್ಷದಿಂದ ಯಾವುದು ನೋಟಿಫಿಕೇಶನ್ ಆಗಿರ್ಲಿಲ್ಲ. ಇವು ನೋಟಿಫಿಕೇಶನ್ ಮಾಡಿಸೋದಕ್ಕೂ ಸಾಕಷ್ಟು ಪ್ರಯತ್ನ ಪಟ್ಟಿದೀವಿ. ಹಂಗಾಗಿ ಒಂದು ನೋಟಿಫಿಕೇಶನ್ಸ್ ಆಗಿದೆ. ಯಾರೆಲ್ಲ ಪ್ರಾಮಾಣಿಕವಾಗಿ ಓದ್ತಾ ಇದ್ದೀರಾ ಅಂತವ್ರಿಗೆ ಕೆಲಸ ಸಿಗ್ಬೇಕು ಅನ್ನೋದು. ಈ ಒಂದು ಯಾರೆಲ್ಲ ಅಪ್ಲಿಕೇಶನ್ಸ್ ಡಿಲೇ ಆಗ್ತಿತ್ತು, ಮತ್ತೆ ಎಷ್ಟೋ ಜನ ಬೆಂಗಳೂರು ಬರ್ಬೇಕು ಅನ್ಕೊಂಡಿರಾ, ಮತ್ತೆ ಎಷ್ಟೋ ಜನ ಕಾಲ್ ಮಾಡ್ತಿದ್ದಾರೆ, ಎಷ್ಟೊಂದು ಮಿಸ್ಟೇಕ್ಸ್ ಇದೆ, ಅಪ್ಲಿಕೇಶನ್ ಹಾಕಕ್ ಆಗ್ತಾ ಇಲ್ಲ ಅಂತೇಳಿ ಆ ಎಲ್ಲಾ ಸಮಸ್ಯೆನೂ ಬಗೆಹರಿಸಿದ್ದಾರೆ. ಒನ್ಸ್ ಅಗೇನ್ ಕೆಇಎ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ಪ್ರಸನ್ನ ಸರ್ಗೆ ಒಂದು ಧನ್ಯವಾದ ತಿಳಿಸ್ತಾ, ಯಾವುದೇ ಸಮಸ್ಯೆ ಇದ್ರೂ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾಧ್ಯಕ್ಷರಿದ್ದಾರೆ. ಎಲ್ರಿಗೂ ಅವ್ರ ನಂಬರ್ ಇದೆ. ನನ್ನ ಫೋನ್ ರಿಸೀವ್ ಮಾಡಿಲ್ಲ ಅಂತಂದ್ರೆ ಯಾರಿಗಾದ್ರೂ ಫೋನ್ ಮಾಡಿ ಅವ್ರ ಮುಖಾಂತರ ನನಗೆ ಒಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಏನೇ ಸಮಸ್ಯೆ ಇದ್ರೂ ನಾವು ಅದನ್ನ ಬಗೆಹರಿಸೋಣ. ಇನ್ನು ಮಿಕ್ಕಿದ್ದೆಲ್ಲ ನೋಟಿಫಿಕೇಶನ್ಸ್ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಒಂದು ನೋಟಿಫಿಕೇಶನ್ ಮಾಡಿಸೋಂತ ಪ್ರಯತ್ನ ಮಾಡ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.